ತುಂಬ ಜನಕ್ಕೆ ಇದೊಂದು ವಿಷಯ ಅನಿಸ್ತಾ ಇರುತ್ತೆ. ತುಂಬ ಜನಕ್ಕೆ ಇದೊಂಥರ ಯಾವಾಗಲೂ ಅನಿಸ್ತಾ ಇರುತ್ತೆ, ನಾನು ಎಷ್ಟು ಲೇಜಿ ಇದ್ದೀನಿ, ನನಗೆ ಏನೂ ಮಾಡೋಕ್ಕೆ ಆಗ್ತಾ ಇಲ್ವಲ್ಲ, ಏನೇನೋ ಅನ್ಕೋತಿರ್ತೀವಿ. ಇವತ್ತು ಏನೋ ಒಂದು ವೀಡಿಯೋಸ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಓದಬೇಕು. ಸೊ ಈ ಥರ ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಅದನ್ನ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಾ? ಇದಕ್ಕೆ ಮೇನ್ ರೀಸನ್ ಏನಂದರೆ, ನಾವು ಇರೋವಂಥ ಜಾಗ ಯಾವ ಥರ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಇನ್ ಕೇಸ್ ನಾವು ತುಂಬ ಗಲೀಜಾಗಿ ಇಟ್ಕೊಂಡ್ಬಿಟ್ರೆ ರೂಮನ್ನು, ನಮಗೆ ಏನು ಮಾಡೋಕ್ಕೆ ಮನಸ್ಸಾಗ್ತಿರಲ್ಲ. ಎಷ್ಟು ಲೇಜಿ ಆಗಿಬಿಡ್ತೀವಿ ಅಂದರೆ, ಎದ್ದು ಓಡಾಡೋಕ್ಕೆ ಒಟ್ಟು ಜಸ್ಟ್ ಚಾಪ ಇದ್ದರೆ ಸಾಕು, ಮಲ್ಕೊಂಡೇ ಜೀವನ ಮಾಡಿಬಿಡ್ತೀನಿ ಅನ್ನೋ ಲೆವೆಲ್ಲಿಗೆ ಲೇಜಿ ಆಗಿಬಿಟ್ಟಿರ್ತೀವಿ. ಸೊ ಅದನ್ನು ಓವರ್ಕಮ್ ಮಾಡೋಕ್ಕೆ ಏನು ಮಾಡಿ ಅಂದರೆ, ಮೊದಲು ನಾವು ಏನಾದರೂ ಮಾಡಬೇಕು ಅನ್ಕೋತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಇರೋವಂಥ ಜಾಗನ ಕ್ಲೀನಾಗಿ ಇಟ್ಕೋಬೇಕು. ಸೊ ಇಲ್ಲ ಅಂದರೆ ತುಂಬ ಲೇಜಿ ಆಗಿಬಿಡ್ತೀವಿ. ಸೊ ಇದು ನೆನಪಿರಲಿ. ಸೊ ಇದು ಹೇಳಬೇಕು ಅನ್ನಿಸ್ತು. ಯಾಕೆ ತುಂಬ ಜನ ಲೇಜಿ ಫೀಲ್ ಆಗುತ್ತೆ, ಏನೂ ಮಾಡೋಕ್ಕೆ ಮನಸ್ಸಾಗಲ್ಲ ನನಗಂತ ತುಂಬ ಜನ ಹೇಳ್ಕೊತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು. ಸೊ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾತ್ರಿ 3 ಗಂಟೆ ಆಯಿತು. ನಾನು ತುಂಬ ದಿನದಿಂದ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ. ಆದ್ರೂ ನನಗೆ ಇಲ್ಲ ಒಂದು ಕಡೆ ತುಂಬ ಲೇಜಿನೆಸ್ ಸ್ಟಾರ್ಟ್ ಆಗಿಬಿಡ್ತು. ಸುಮ್ಮನೆ ಬರೀ ಮಲ್ಕೊಂಡೇ ಇರ್ತಿದ್ದೆ, ಇಲ್ಲ ಏನು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಅಷ್ಟು ನನಗೆ ಒಂಥರ ರೂಮ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಈಗ ಒಂದು ಲೆವೆಲ್ಗೆ ಕ್ಲೀನಾಗಿ ರಾತ್ರಿ 3 ಗಂಟೆ ಏನೋ ಆಯಿತು, ನಾನು ಅಷ್ಟೊತ್ತವರೆಗೂ ಎದ್ದು ಈ ರೂಮನ್ನು ಕ್ಲೀನಾಗಿ ಸೆಟಪ್ ಮಾಡಬೇಕು ಅಂತೇಳಿ ಸೆಟಪ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮಂಚ ಆ್ಯಕ್ಚುಲಿ ಈ ಜಾಗದಲ್ಲಿ ನಾನು ಕೂತಿದ್ದೀನಲ್ಲ, ಈ ಜಾಗದಲ್ಲಿತ್ತು. ಈ ಜಾಗದಿಂದ ಆ ಜಾಗಕ್ಕೆ ಶಿಫ್ಟ್ ಮಾಡಿ ಈಗ ಚೆನ್ನಾಗಿದೆ. ಆ ಕಡೆನೂ ಅದು ಸೆಟ್ ಆಯಿತು. ನನಗೆ ಒಂಥರ ರೂಮ್ ಕೂಡ ಸ್ಪೇಸ್ ಕೂಡ ಜಾಸ್ತಿ ಆಯಿತು. ಅದು ಈ ಕಡೆ ಇದ್ದಿದ್ದರಿಂದ ನನಗೆ ಸ್ಪೇಸೇ ಆಗ್ತಿರಲಿಲ್ಲ. ವೀಡಿಯೋಸ್ ಮಾಡೋಕ್ಕೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ ನನಗೆ. ಇದು ತುಂಬ ಪೇಪರ್ ಹಾಕಿದ್ದೀನಲ್ಲ, ಇದು ಅಷ್ಟು ನೀಟಾಗಿರಲಿಲ್ಲ. ನಾನು ರಾತ್ರಿ ಒಂದು 3 ಗಂಟೆವರೆಗಿದ್ದು ಇಲ್ಲಿದೆಯಲ್ಲ, ಈ ಥರ ಕಬೋರ್ಡ್ ಇತ್ತು, ಅದನ್ನು ಸ್ವಲ್ಪ ಎಲ್ಲ ಇದಕ್ಕೆಲ್ಲ ಪೇಪರ್ ರ್ಯಾಪ್ ಮಾಡಿ ರಾತ್ರಿ 3 ಗಂಟೆವರೆಗೂ ಎದ್ದಿದ್ದು ರೆಡಿ ಮಾಡಿಕೊಂಡೆ. ಈಗ ನೋಡಿ ಈ ಥರ ಜಸ್ಟ್ ಅದು ಈಗ ವೀಡಿಯೋ ಮಾಡಬೇಕಾದ್ರೆ ಈ ಥರ ಬ್ಯಾಕ್ಗ್ರೌಂಡ್ ಇರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಅದು ಇಲ್ಲ ಇದಿಲ್ಲ ಅಂತ ಯಾವುದಕ್ಕೂ ತಲೆ ಕೆಡಿಸ್ಕೊಬಾರ್ದು ಗೈಸ್. ಇರೋದನ್ನೇ ಎಷ್ಟು ಚೆನ್ನಾಗಿ ಇಟ್ಕೊಳಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಇಟ್ಕೋಬೇಕು, ಆರಾಮಾಗಿ, ಯಾವುದಕ್ಕೂ ತೊಂದರೆ ಆಗ್ದಂಗೆ. ನೋಡಿ ಈ ಥರ ಎಲ್ಲ ರಾತ್ರಿ ಜೋಡಿಸಿ ತುಂಬ ಕೆಟ್ಟದಾಗಿತ್ತು. ಸೊ ಇಲ್ಲಿ ಏನು ಇಟ್ಟಿರಲಿಲ್ಲ, ನಾನು ಇದನ್ನು ಖಾಲಿ ಬಿಟ್ಟಿದ್ದೆ ಮಂಚ. ಯಾಕಂದರೆ ಈ ಮಂಚ ಇಲ್ಲಿತ್ತು, ಮಂಚ ಇಲ್ಲಿರೋದಕ್ಕೆ ನಾನು ಇದನ್ನು ಯಾವುದನ್ನೂ ಜೋಡಿಸಿರಲಿಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಈ ಮಂಚ ಅಡ್ಡ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಏನು ಇಟ್ಟಿರಲಿಲ್ಲ. ಈಗ ಅದನ್ನು ಆ ಕಡೆ ಇದನ್ನು ಈ ಕಡೆ ಇಟ್ಮೇಲೆ ನಾನು ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಇನ್ನೆಲ್ಲ ಬುಕ್ಸ್ ಎಲ್ಲ ನಾನು ಆ್ಯಕ್ಚುಲಿ CA ಓದ್ಬೇಕಂತ ರೆಡಿಯಾಗಿದ್ದೆ. ಆ್ಯಂಡ್ 2 ಸರಿ ಒಂದು ಅಟೆಂಪ್ಟ್ ಕೂಡ ಮಾಡಿದೆ, ಕ್ಲಿಯರ್ ಆಗಲಿಲ್ಲ. ಆ್ಯಂಡ್ ಸೊ ಅದನ್ನು ಡ್ರಾಪ್ ಮಾಡಿಬಿಟ್ಟೆ. ಸೊ ಇದು ನೋಡಿ ನನ್ನ ರೂಮು, ಈಗ ನೋಡ್ತಾ ಇರ್ಬೋದು ನೀವು. ಅದು ಮೊನ್ನೆ ಒಂದು ಲೈಟ್ ತೊಗೊಂಡೆ ನಾನು, ಅಷ್ಟು ಒಂದು 250 ಏನೋ ಆಯಿತು. RGB ಲೈಟು, ಒಂದು 10ರಿಂದ 12 ಕಲರ್ ಬರುತ್ತೆ ಅದರಲ್ಲಿ. ಒಂದು 10ರಿಂದ 12 ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಚೆನ್ನಾಗಿದೆ. ಯಾಕೆಂದರೆ ನನಗೆ ವೀಡಿಯೋಸಲ್ಲಿ ಒಂದು ಬ್ಯಾಕ್ಗ್ರೌಂಡ್ಗೆ ಸ್ವಲ್ಪ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಆ ಒಂದು ಥಾಟ್ ಇಟ್ಕೊಂಡು ತಗೊಂಡೆ, ಚೆನ್ನಾಗಿದೆ. ಇದು ನಾನು ವಿಂಡೋನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ, ಯಾಕೆಂದರೆ ಜಾಸ್ತಿ ಬೆಳಕು ಇಲ್ಲೇ ಬೀಳುತ್ತೆ. ಆ್ಯಂಡ್ ನನಗೆ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಬ್ಯಾಕ್ಗ್ರೌಂಡ್ಗೆ ಒಂದು ಯಾವುದೋ ಒಂದು ಬೆಡ್ಶೀಟ್ ಇದ್ದು ಹಳೇದು, ಸೊ ಅದನ್ನೇ ಕವರ್ ಮಾಡಿದ್ದೀನಿ. ಈಗ ರೂಮ್ ಕೂಡ ಅಷ್ಟು ಏನೂ ಬೆಳಕು ಅನಿಸಲ್ಲ, ಆ್ಯಂಡ್ ನನಗೆ ಇರಿಟೇಷನ್ ಕೂಡ ಆಗೋಲ್ಲ, ಆರಾಮಾಗಿ ಇರ್ಬೋದು ರೂಮಲ್ಲಿ. ಸೊ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ನಿಮಗೆ ಏನೋ ದೊಡ್ಡ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಬ್ಯಾಕ್ಗ್ರೌಂಡ್ ತೊಗೋಬೇಕು, ಸ್ಕ್ರೀನ್ ತೊಗೋಬೇಕು, ಅದೆಲ್ಲ ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಏನು ಗೊತ್ತಾ, ನಿಮ್ಮ ಹತ್ರ ಯಾವುದಿರುತ್ತೋ ಏನಿರುತ್ತೋ ಅದರಲ್ಲೇ ಸೆಟಪ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳಿ. ಮುಂದೆ ನೀವೇನಾದರೂ ಒಂದು ಒಳ್ಳೆ ದುಡ್ಡನ್ನು ಅರ್ನ್ ಮಾಡ್ತೀರಾ, ನಿಮ್ಮ ಹತ್ರ ದುಡ್ಡಿದೆ, ಸೊ ಆವಾಗ ಟ್ರೈ ಮಾಡಿ. ನೀವು ಈಗ ತಾನೇ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ನಾನು ಇದನ್ನು ಯಾವುದನ್ನು ರೆಫರ್ ಮಾಡಲ್ಲ. ನೀವು ಆರಾಮಾಗಿ ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನೆನಪಿರಲಿ. ಆ್ಯಂಡ್ ಇಷ್ಟು ಹೇಳಬೇಕಿತ್ತು. ಸೊ ಇದೇ ರೀತಿಯ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಎಷ್ಟು ಈಸಿಯಾಗಿ ಏನೇನು ಬೇಕೋ ಅದೆಲ್ಲ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೀವು ನನಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ ಯು ಗೈಸ್.